ನಮಸ್ಕಾರ ಕರ್ನಾಟಕ. ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ. ವಿಡಿಯೋ ಏನು ಅಂತ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಬೋದು. ಅದ್ರ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಆಗ್ತಾ ಇದ್ದಂಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಪಯಣ ಕಾರ್ ಮ್ಯೂಸಿಯಮ್ಮು ಬಂದಿದ್ದೆ. ಈಗ ಇಲ್ಲಿ ನಮ್ಮ ಮೈಸೂರಲ್ಲಿ ರೀಜನಲ್ ಮ್ಯೂಸಿಯಂ ಅಂತ ಒಂದಿದೆ. ತುಂಬ ಹಿಂದೆನೇ ಓಪನ್ ಆಗಿರೋದು, ಅದು 90ಸಲ್ಲೇ ಓಪನ್ ಆಗಿರೋದು. ಸೊ ಇವತ್ತು ನಮ್ಮ ಪಯಣ ಅಲ್ಲಿಗೊಂದು ವಿಸಿಟ್ ಹಾಕ್ಕೊಂಡು ಬರುವ ಅಂತ. ಮೈಸೂರಲ್ಲೇ ಇದ್ದು, ಹುಟ್ಟಿದಾಗಿಂದ ಮೈಸೂರಲ್ಲೇ ಇದ್ದು, ಇನ್ನು ನಾನು ನೋಡಿಲ್ಲ ಆ ಪ್ಲೇಸು. ಆ ಮ್ಯೂಸಿಯಮ್ಮಲ್ಲಿ ಏನಿದೆ ಅಂದರೆ ಆ್ಯನಿಮಲ್ಸ್, ಹ್ಯೂಮನ್, ಇದರ ಬಗ್ಗೆ ಮಾಡಿರುವಂತಹ ಮ್ಯೂಸಿಯಮ್ಮು. ಮಂಗನಿಂದ ಮಾನವ ಹೇಗಾದ, ಪ್ರಾಣಿಗಳ ಆಹಾರ ಪದ್ಧತಿ ಹೇಗಿರುತ್ತೆ, ಇದನ್ನೆಲ್ಲನೂ ಮ್ಯೂಸಿಯಮ್ ಮಾಡಿಟ್ಟಿದ್ದಾರೆ. ಒರಿಜಿನಲ್ ಪ್ರಾಣಿ ಥರ ಕಾಣಿಸೋ ಅಂತಹ ಸ್ಟಫ್ಡ್ ಅನಿಮಲ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಸೊ ಅಲ್ಲಿಗೆ ಎಂಟ್ರಿ ಫೀಸ್ ಏನಿದೆ ಎಲ್ಲ ಫ್ರೀ ಇರುತ್ತೆ. ಎಂಟ್ರಿ ಫೀಸ್ ಇರೋದಿಲ್ಲ, ಪಾರ್ಕಿಂಗ್ ಫೀಸ್ ಸಹ ಇರೋದಿಲ್ಲ. ವೀಕೆಂಡ್ಸಲ್ಲಿ ನಿಮ್ಮ ಮನೇಲಿರೋ ಪುಟ್ಟ ಮಕ್ಕಳಾಗಿರ್ಬೋದು, ದೊಡ್ಡ ಮಕ್ಕಳಾಗಿರ್ಬೋದು, ಅಥವಾ ದೊಡ್ಡವರೇ ಆಗಿರ್ಬೋದು, ಯಾರು ಬೇಕಾದರೂ ಹೋಗಿ ನೋಡ್ಬೋದು. ತುಂಬ ನಾಲೆಡ್ಜ್ ಪರ್ಪಸ್, ಎಜುಕೇಷನಲ್ ಪರ್ಪಸ್ಗೆ ವಿಸಿಟ್ ಮಾಡ್ಬೋದು. ಆ ಬಿಲ್ಡಿಂಗ್ ನೋಡಿದ್ರೇ ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಇದೆ ಈಗ. ಆ ಬಿಲ್ಡಿಂಗು ಅಥೆಂಟಿಕ್ಕಾಗಿ ಯಾವುದೋ ಹಳೇ ಕಾಲದ ಬಂಗ್ಲೆ ಇದ್ದಂಗೆ ಇದೆ ಅದು ನೋಡೋಕ್ಕೆ. ಸೊ ಅದು ಬರೋದು ನಮ್ಮ ಮೈಸೂರಿನ ಆಲನ್ ಡೈರಿ ಇದೆಯಲ್ಲ, ನಂದಿನಿ ಡೈರಿ, ಅದರ ಆಪೋಸಿಟಲ್ಲೇ. ಇವಾಗ ನಾನಿರೋದು ಪಯಣ ಮ್ಯೂಸಿಯಂ ಹತ್ರ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ. ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು. ಸಿಟಿ ಒಳಗಡೆಯಿಂದ ಹೋಗ್ಬೋದು. ಆ ಟ್ರಾಫಿಕಲ್ಲಿ ಯಾವ ನನ್ನ ಮಗ ಹೋಯ್ತಾನೆ. ಸೊ ಅದಕ್ಕೆ ಇಲ್ಲೇ ಲೆಫ್ಟ್ ಸೈಡ್ಗೆ ಹೇಳ್ಕೊಂಬಿಟ್ರೆ ಆರಾಮಾಗಿ ರಿಂಗ್ ರೋಡ್ ಮೇಲೆ ಹೊರಟೋಗ್ಬೋದು. ರೀಜನಲ್ ಮ್ಯೂಸಿಯಮ್ಗೆ ಹೋಗುವಾಗ ನೀವು ಬೆಂಗಳೂರಿಂದ ಬರಬೇಕಾದ್ರೆ ಇಲ್ಲಿ ಕೊಲಂಬಿಯಾ ಸಿಗ್ನಲ್ ಸಿಗುತ್ತೆ. ಈಗ ಮಣಿಪಾಲ್ ಹಾಸ್ಪಿಟಲ್ ಆಗಿಬಿಟ್ಟಿದೆ. ಸಿಗ್ನಲಿಂದ ಸ್ಟ್ರೈಟ್ ಹೋಗ್ಬೋದು. ಆದರೆ ಸಿಟಿ ಒಳಗಡೆ ಆ ಟ್ರಾಫಿಕಲ್ಲಿ ಯಾರು ಹೋಯ್ತಾರೆ ಗುರು. ಇಲ್ಲಿ ಸಿಗ್ನಲ್ ಲೆಫ್ಟ್ ಹೇಳ್ಕೊಂಡ ಅಂದರೆ ರೋಡು ಫ್ರೀ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಎರಡಕ್ಕೂ ಏನು 1 ರಿಂದ 2 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಬೀಳ್ಬೋದೇನೋ ಅಷ್ಟೇ. ಲೆಫ್ಟ್ ಹೇಳ್ಕೊಂಡ್ರೆ ಒಂದೇ ರೋಡು, ದೇವೇಗೌಡ ಸರ್ಕಲ್ವರೆಗೂ ಒಂದೇ ರೋಡು. ದೇವೇಗೌಡ ಸರ್ಕಲ್ ಹತ್ರ ರೈಟ್ ಹೇಳ್ಕೊಂಡು ಅಲ್ಲಿಂದನೂ ಒಂದೇ ರೋಡು, ಆರಾಮಾಗಿ ಹೋಗ್ಬೋದು. ಬನ್ನಿ ಹೋಗುವ. ಇಲ್ಲಿ ದೇವೇಗೌಡ ಸರ್ಕಲ್ ಹತ್ರ ರೈಟ್ ಎತ್ಕೊಂಡು ಒಂದೇ ರೋಡ್ ಹೋಗಬೇಕು. ತಲೆ ಕೆಡಿಸ್ಕೊಬೇಡಿ, ಕೆಳಗಡೆ ಗೂಗಲ್ ಮ್ಯಾಪ್ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಲವಕ್ ಅಂತ ಜಂಪ್ ಹೊಡ್ಕೊಬೇಡಿ. ಇದೇ ನೋಡು ಗುರು ಟೆರಿಷನ್ ಕಾಲೇಜು ಸಿಗ್ನಲ್ಲು. ಇಲ್ಲಿಂದ ಸ್ಟ್ರೈಟ್ ಹೋಗ್ಬೋದು. ಆದರೆ ಸಿಗ್ನಲ್ ಇವಾಗ ರೆಡ್ಡಿಗೆ ಬಂದುಬಿಟ್ಟಿದೆ. ಬಿಸಿಲಲ್ಲೆಲ್ಲ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ಲೆಫ್ಟು, ಮುಂದೆ ಹೋಗಿ ಅಲ್ಲಿ ಸಂಗೀತ ಕಾರ್ನರಲ್ಲಿ ಒಂದು ರೈಟು. ಅಲ್ಲಿಂದನೂ ಹೋಗ್ಬೋದು ಸ್ಟ್ರೈಟ್ ಮೇನ್ ರೋಡಲ್ಲೇ ಹೋಗೋದು. ಅಲ್ಲೂ ಯಾವುದು ಇದೊಂದು ಸಿಗ್ನಲ್ ದಾಟಬೇಕಲ್ಲ, ಈ ಸಿಗ್ನಲ್ ಕಾಯೋಕ್ಕಾಗಲ್ಲ, ಬಿಸಿಲು ಬೇರೆ. ಹಾಗೆ ಸ್ಟ್ರೈಟ್ ಡೆಡ್ ಎಂಡ್ ತನಕ ಬಂದು ಇಲ್ಲಿ GST ಭವನ ಇದೆ. ಸೊ ಡೆಡ್ ಎಂಡಲ್ಲಿ ರೈಟ್ ಹೇಳ್ಕೊಬೇಕು. ಮುಂದೆ ಹೋಗಿ ಲೆಫ್ಟ್ ಹೇಳ್ಕೊಬೇಕು. ನಿಮ್ಗಲ್ಲಿ ತೋರಿಸೋದಲ್ಲ ಟ್ರೆಡಿಷನಲ್ ಕಾಲೇಜ್ ಸಿಗ್ನಲ್ಲು, ಅದೇ ಮೇನ್ ರೋಡಲ್ಲಿ ಸ್ಟ್ರೈಟ್ ಬಂದರೆ ಆ ರೋಡಿಗೆ ಬರ್ತೀರ ನೀವು. ಆ ಸರ್ಕಲ್ ಕಾಣಿಸ್ತಾಯಿಲ್ಲ, ಆ ಸರ್ಕಲ್ಗೆ ಬಂದು ಸ್ವಲ್ಪ ಲೆಫ್ಟ್ ಹೇಳ್ಕೊಂಡು ಈ ಸಣ್ಣ ರೋಡಲ್ಲಿ ಅಪಾರ್ಟ್ಮೆಂಟ್ ಇದೆ ನೋಡ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ಒಳಗಡೆ ಹೋಗ್ಬೇಕು. ಹಿಂಗೆ ಸ್ಟ್ರೈಟ್ ಒಂದು 500 ಮೀಟರ್ಸ್ ಒಳಗಡೆ ಹೋದರೆ ಇದೇ ರೋಡಲ್ಲಿ
ಸೊ ಅಲ್ಲೇ ಕಾಣಿಸ್ತಾ ಇದೆ ನೋಡಿ ಲೆಫ್ಟಿಗೆ ರೀಜನಲ್ ಮ್ಯೂಸಿಯಮ್ ಇದೆ ಗುರು, ರೀಜನಲ್ ಮ್ಯೂಸಿಯಮ್ಮು.